ಹಿಂದೆಲ್ಲ ಚುನಾವಣೆಗಳನ್ನ ನೆನಪಿಸ್ಕೊಂಡ್ರೆ ಆ ದೊಡ್ಡ ದೊಡ್ಡ ಕಬ್ಬಿಣದ ಮತಪೆಟ್ಟಿಗೆಗಳು ಅಲ್ವಾ? ಹ್ಮ್ ಆ ಉದ್ದನೆಯ ಮತಪತ್ರಗಳು ಮತ್ತೆ ಕೈಗೆಲ್ಲ ಅಂಟೋ ಶಾಯಿ. ಹೌದು, ಅದೆಲ್ಲ ಕಣ್ಮುಂದೆ ಬರುತ್ತೆ. ಮತ್ತು ಫಲಿತಾಂಶಕ್ಕೆ ಕಾಯೋದು ಅಂದ್ರೆ ಒಬ್ಬ ದಿನಗಟ್ಲೆ, ಕೆಲವೊಮ್ಮೆ ವಾರಗಟ್ಲೆ ಬೇಕಿತ್ತು. ಹೌದು ಹೌದು, ತುಂಬಾ ಸಮಯ ಹಿಡಿತಿಪ್ಪು. ಆದ್ರೆ ಇವತ್ತು ನೋಡಿ, ಮತಗಟ್ಟೆಗೆ ಹೋದ್ರೆ ಪರಿಸ್ಥಿತಿನೇ ಬೇರೆ. ಎಲ್ಲವೂ ಎಲೆಕ್ಟ್ರಾನಿಕ್. ತುಂಬಾ ಫಾಸ್ಟಾಗಿ ಆಗತ್ತೆ. ಈ ತಂತ್ರಜ್ಞಾನ ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನ ಹೇಗೆ ಬದಲಾಯಿಸಿದೆ ಅನ್ನೋದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯನೇ ಈ ಬದಲಾವಣೆಯ ಕೇಂದ್ರ ಬಿಂದು. ಎಲೆಕ್ಟ್ರಾನಿಕ್ ಮತಯಂತ್ರಗಳು, ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳೋ ಇವಿಎಂಗಳು. ನಮ್ಮತ್ರ ಇರೋ ಕೆಲವೊಂದು ಮಾಹಿತಿಯ ಆಧಾರವಾಗಿ ಇಟ್ಕೊಂಡು ಈ ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ, ಅವುಗಳ ಹಿನ್ನೆಲೆ ಏನು ಮತ್ತು ಮುಖ್ಯವಾಗಿ ಅವುಗಳಿಂದ ಆಗಿರೋ ಅನುಕೂಲಗಳೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ನಮ್ಮಲ್ಲಿರೋ ಮಾಹಿತಿ ಇವಿಎಂ ಅಂದ್ರೇನು ಅನ್ನೋದ್ರದ ಶುರುವಾಗಿ ಅದರ ಹಿಸ್ಟ್ರಿ, ಅದರ ವರ್ಕಿಂಗ್ ಮೆಕ್ಯಾನಿಸಮ್ ಮತ್ತೆ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಅದರ ಪಾತ್ರ ಏನು ಅಂತ ಹೇಳುತ್ತೆ. ಓಕೆ. ವಿಶೇಷವಾಗಿ ಅದರ ಉಪಯೋಗಗಳು, ಅಡ್ವಾಂಟೇಜಸ್ ಬಗ್ಗೆ ಸಾಕಷ್ಟು ವಿವರ ಇದೆ. ಹಾಗಾದ್ರೆ ನಮ್ಮ ಈ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ. ಇವಿಎಂಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಅವು ಯಾಕೆ ಬಂತು, ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ನಮ್ಮ ಎಲೆಕ್ಷನ್ ಪ್ರೋಸೆಸ್ ಮೇಲೆ ಅದರ ಪರಿಣಾಮ ಏನು ಅಂತ. ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಹೇಳ್ತೀವಿ. ಇದರ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳಿ. ಖಂಡಿತ. ಬೇಸಿಕಲಿ ಇವಿಎಂ ಅಂದ್ರೆ ವೋಟ್ ಹಾಕೋಕೆ ಬಳಸೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಆದ್ರೆ ಅದರ ಪ್ರಾಮುಖ್ಯತೆ ಅದಕ್ಕಿಂತ ಹೆಚ್ಚು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದನ್ನ ಸುಮ್ನೆ ಒಂದು ಹೊಸ ಟೆಕ್ನಾಲಜಿ ಅಂತ ತರ್ಲಿಲ್ಲ. ಹಳೆ ಸಿಸ್ಟಮ್ ಇದೆಯಲ್ಲ, ಆ ಪೇಪರ್ ಬ್ಯಾಲೆಟ್ ಮತಪೆಟ್ಟಿಗೆ, ಅದ್ರಲ್ಲಿ ತುಂಬಾ ಸಮಸ್ಯೆಗಳಿದ್ದು. ಹೌದು, ನೀವು ಹೇಳಿದ್ ಕರೆಕ್ಟ್. ಆ ಅಸಿಂಧು ಮತಗಳು ಅಂದ್ರೆ ಇನ್ವ್ಯಾಲಿಡ್ ವೋಟ್ಸ್ ಇದೆಯಲ್ಲ, ಅದೇ ಒಂದು ದೊಡ್ಡ ತಲೆನೋವಾಗಿತ್ತು ಅಲ್ವಾ? ನಿಖರವಾಗಿ. ಕೆಲವೊಮ್ಮೆ ಸರಿಯಾಗಿ ಸ್ಟ್ಯಾಂಪ್ ಹಾಕ್ದೇ ಇರೋದು ಅಥವಾ ಎರಡೆರಡು ಚಿಹ್ನೆ ಮಧ್ಯೆ ಹಾಕ್ಬಿಡೋದು, ಲಕ್ಷಾಂತರ ವೋಟ್ಗಳು ವೇಸ್ಟ್ ಆಗ್ತಿದ್ವು. ಖಂಡಿತವಾಗ್ಲು ಅಸಿಂಧು ಮತಗಳು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರ ಜೊತೆಗೆ ಆ ಮತ ಎಣಿಸೋಕೆ ಆಗ್ತಿದ್ದ ಟೈಮ್, ಹೌದು, ಮತ್ತೆ ಆ ಪೇಪರ್ ಪ್ರಿಂಟ್ ಮಾಡೋದು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಸ್ಟೋರ್ ಮಾಡೋದು, ಅದಕ್ಕೆ ಆಗ್ತಿದ್ದ ಖರ್ಚು, ಶ್ರಮ, ಅಬ್ಬಾ ನಿಜ. ಮತ್ತು ನಿಮ್ಗೊತ್ತಿರೋ ಹಾಗೆ ಕೆಲವೆಡೆ ಆ ಬೂತ್ ಕ್ಯಾಪ್ಚರಿಂಗ್, ಮತಪೆಟ್ಟಿಗೆಗಳನ್ನೇ ಹಾಳು ಮಾಡೋದು, ಇಂಥ ಅಕ್ರಮಗಳ ಸಾಧ್ಯತೆನೂ ಇತ್ತು. ಓ ಹೌದು. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಬೇಕಿತ್ತು. ಆ ಪ್ರಯತ್ನದ ಫಲವೇ ಈ ಇವಿಎಂ. ಇದು ಟೆಕ್ನಾಲಜಿ ಮೂಲಕ ಎಲೆಕ್ಷನ್ ಪ್ರಾಸೆಸ್ ಅನ್ನ ಸುಧಾರಿಸೋಕೆ ತಂದ ಒಂದು ದೊಡ್ಡ ಸ್ಟೆಪ್. ಹಾಗಾದ್ರೆ ಈ ಟೆಕ್ನಾಲಜಿ ಯಾವಾಗ ಬಂತು? ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಫಸ್ಟ್ ಟೈಮ್ ಇದನ್ನ 1998ರಲ್ಲಿ ಕೆಲವು ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಟ್ರೈ ಮಾಡಿದ್ರು ಅಂತ ಇದೆ. ಹೌದು, ಅದು ಸರಿ. ಅಂದ್ರೆ ಒಂದೇ ಸರಿ ಇಡೀ ದೇಶಕ್ಕೆ ತರಲಿಲ್ಲ. ಇಲ್ಲ. 1998ರಲ್ಲಿ ಕೆಲವು ಕಡೆ ಟ್ರೈ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ, ಆಮೇಲೆ 2004ನೇ ಇಸ್ವಿಲಿ 14ನೇ ಲೋಕಸಭಾ ಚುನಾವಣೆಯಿಂದ ಪೂರ್ತಿ ದೇಶದಲ್ಲಿ ಕಂಪಲ್ಸರಿಯಾಗಿ ಇವಿಎಂಗಳನ್ನೇ ಬಳಸಕ್ ಶುರು ಮಾಡಿದ್ರು. ಓ, 2004ರಿಂದ? ಹೌದು. ಈ ರೀತಿ ಹಂತ ಹಂತವಾಗಿಯೇ ತಂದಿದ್ದು ಕೂಡ ಒಂದು ಮುಖ್ಯವಾದ ವಿಷಯ. ಯಾಕಂದ್ರೆ ಯಾವುದೇ ಹೊಸ ಟೆಕ್ನಾಲಜಿ, ಅದರಲ್ಲೂ ಇಡೀ ದೇಶದ ಎಲೆಕ್ಷನ್ಗೆ ಸಂಬಂಧಿಸಿದ್ದು, ಅದನ್ನ ಒಂದೇ ಸಲ ಜಾರಿಗೆ ತರೋದು ರಿಸ್ಕಿಯಾಗತ್ತೆ. ನಿಜ. ಹಾಗಾಗಿ ಎಲೆಕ್ಷನ್ ಕಮಿಷನ್ ತುಂಬಾ ಕೇರ್ಫುಲ್ ಆಗಿ ಟೆಸ್ಟ್ ಮಾಡಿ ಖಚಿತಪಡಿಸ್ಕೊಂಡು ಮುಂದುವರೆದಿದೆ. ಇದು ಕೇವಲ ಒಂದು ಮಷೀನ್ ಬದಲಾವಣೆ ಅಲ್ಲ, ಇಡೀ ಸಿಸ್ಟಮ್ನ ಆಧುನೀಕರಣ ಅಂತಾನೆ ಹೇಳ್ಬೋದು. ಸರಿ, ಈಗ ಈ ಇವಿಎಂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾವು ವೋಟ್ ಹಾಕೋಕ್ ಹೋದಾಗ ನೋಡೋದಕ್ಕೂ ಅದರೊಳಗಿರೋ ಟೆಕ್ನಾಲಜಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ಲ. ನಮ್ಮ ಮಾಹಿತಿ ಪ್ರಕಾರ ಇದರಲ್ಲಿ 2 ಮುಖ್ಯ ಭಾಗಗಳಿವೆ ಅಂತ ಹೇಳಿದ್ರಿ, ಕಂಟ್ರೋಲಿಂಗ್ ಯೂನಿಟ್ ಮತ್ತೆ ಬ್ಯಾಲೆಟಿಂಗ್ ಯೂನಿಟ್. ಏನಿದು? ಹೌದು, ಈ 2 ಪಾರ್ಟ್ಸ್ ಇವಿಎಂನ ಪ್ರಮುಖ ಭಾಗಗಳು. ಬ್ಯಾಲೆಟಿಂಗ್ ಯೂನಿಟ್ ಅಂತ ಇದೆಯಲ್ಲ, ಅದು ನಾವು ಅಂದ್ರೆ ಮತದಾರರು ನೇರವಾಗಿ ಯೂಸ್ ಮಾಡೋ ಭಾಗ. ಓಕೆ. ಇದು ವೋಟಿಂಗ್ ಕಂಪಾರ್ಟ್ಮೆಂಟ್ ಒಳಗೆ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಅದ್ರ ಮೇಲೆ ಕ್ಯಾಂಡಿಡೇಟ್ ಹೆಸರು, ಅವರ ಚಿಹ್ನೆ, ಪಕ್ಕದಲ್ಲೊಂದು ನೀಲಿ ಬಟನ್ ಇರುತ್ತೆ. ಹೌದು, ನೋಡಿದ್ದೀವಿ. ಮತದಾರರು ಆ ನೀಲಿ ಬಟನ್ ಒತ್ತಿ ತಮ್ಮ ವೋಟ್ ಹಾಕ್ತಾರೆ. ಹಾಗಾದ್ರೆ ಈ ಕಂಟ್ರೋಲಿಂಗ್ ಯೂನಿಟ್ ಅದು ನಮ್ಮ ಕೈಗೆ ಸಿಗಲ್ವಾ? ಇಲ್ಲ, ಅದು ಮತದಾರರ ಕೈಗೆ ಸಿಗಲ್ಲ. ಅದ್ರ ಹೆಸರೇ ಹೇಳೋ ಹಾಗೆ ಕಂಟ್ರೋಲಿಂಗ್ ಯೂನಿಟ್ ಇಡೀ ವೋಟಿಂಗ್ ಪ್ರೋಸೆಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ಪೋಲಿಂಗ್ ಆಫೀಸರ್ ಹತ್ರ, ಅಂದ್ರೆ 3ನೇ ಅಧಿಕಾರಿ ಹತ್ರ ಇರುತ್ತೆ, ಅವರ ಕಂಟ್ರೋಲಲ್ಲಿ. ಈ 2 ಯೂನಿಟ್ಗಳ ಮಧ್ಯ ಒಂದು ಕೇಬಲ್ ಕನೆಕ್ಷನ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಇಡೀ ಸಿಸ್ಟಮ್ ಬ್ಯಾಟರಿ ಮೇಲೆ ಕೆಲಸ ಮಾಡುತ್ತೆ. ಓ ಹೌದಾ? ಹೌದು. ಅದರಿಂದ ಕರೆಂಟ್ ಇಲ್ಲದ ಹಳ್ಳಿಗಳಲ್ಲೂ ದೂರದ ಪ್ರದೇಶಗಳಲ್ಲೂ ಇದನ್ನ ಸುಲಭವಾಗಿ ಬಳಸಬಹುದು, ಪ್ರಾಬ್ಲಮ್ ಇಲ್ಲ. ಇದು ತುಂಬಾ ಇಂಟ್ರೆಸ್ಟಿಂಗ್. ಹಾಗಾದ್ರೆ ವೋಟಿಂಗ್ ಪ್ರೋಸೆಸ್ ಹೇಗಿರುತ್ತೆ?
ಒಬ್ಬ ವೋಟರ್ ಬೂತ್ಗೆ ಹೋದಾಗ ಮೊದಲು ಐಡಿ ಚೆಕ್ ಮಾಡ್ತಾರೆ, ಆಮೇಲೆ ವೋಟರ್ ಐಡಿ ಎಲ್ಲ ವೆರಿಫೈ ಆದ್ಮೇಲೆ ಪೋಲಿಂಗ್ ಆಫೀಸರ್ ತಮ್ಮ ಹತ್ರ ಇರೋ ಕಂಟ್ರೋಲಿಂಗ್ ಯೂನಿಟ್ನಲ್ಲಿ ಬ್ಯಾಲೆಟ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ತಾರೆ. ಸರಿ. ಇದು ಬ್ಯಾಲೆಟಿಂಗ್ ಯೂನಿಟ್ಗೆ ಒಂದು ವೋಟ್ ಹಾಕೋಕೆ ಪರ್ಮಿಷನ್ ಕೊಟ್ಟ ಹಾಗೆ. ಆಗ ಬ್ಯಾಲೆಟಿಂಗ್ ಯೂನಿಟ್ ಮೇಲೆ ಒಂದು ಗ್ರೀನ್ ಲೈಟ್ ಆನ್ ಆಗುತ್ತೆ, ಅಂದ್ರೆ ಮಷೀನ್ ವೋಟ್ ಹಾಕೋಕೆ ರೆಡಿ ಇದೆ ಅಂತ. ಆಮೇಲೆ ವೋಟರ್ ನೇರವಾಗಿ ಬ್ಯಾಲೆಟಿಂಗ್ ಯೂನಿಟ್ ಹತ್ರ ಹೋಗಿ ತಮ್ಗೆ ಬೇಕಾದ ಕ್ಯಾಂಡಿಡೇಟ್ ಚಿಹ್ನೆ ಮುಂದಿರೋ ನೀಲಿ ಬಟನ್ ಒತ್ತಬೇಕು. ಆಗ ಒಂದು ಬೀಪ್ ಸೌಂಡ್ ಬರ್ತಲ್ವಾ? ಹೌದು. ಆ ಬೀಪ್ ಸೌಂಡ್ ಅಂದ್ರೆ ವೋಟ್ ಸರಿಯಾಗಿ ರೆಕಾರ್ಡ್ ಆಗಿದೆ ಅಂತ ಕನ್ಫರ್ಮೇಷನ್. ಓಕೆ. ಅದೇ ಟೈಮಲ್ಲಿ ಆ ಕ್ಯಾಂಡಿಡೇಟ್ ಹೆಸರು ಪಕ್ಕದಲ್ಲಿ ಒಂದು ರೆಡ್ ಲೈಟ್ ಕೂಡ ಬರುತ್ತೆ, ಮತ್ತೆ ಬ್ಯಾಲೆಟಿಂಗ್ ಯೂನಿಟ್ ಮೇಲಿದ್ದ ಗ್ರೀನ್ ಲೈಟ್ ಆಫ್ ಆಗುತ್ತೆ. ಇದರರ್ಥ ಆ ವೋಟರ್ ವೋಟಿಂಗ್ ಮುಗೀತು, ಮಷೀನ್ ಮತ್ತೆ ಲಾಕ್ ಆಗಿದೆ. ನೆಕ್ಸ್ಟ್ ವೋಟರ್ಗೆ ಚಾನ್ಸ್ ಕೊಡೋಕೆ ಆಫೀಸರ್ ಮತ್ತೆ ಕಂಟ್ರೋಲಿಂಗ್ ಯೂನಿಟ್ನಲ್ಲಿರೋ ಬ್ಯಾಲೆಟ್ ಬಟನ್ ಒತ್ತಬೇಕು. ಈ ಸಿಸ್ಟಮ್ ಇರೋದ್ರಿಂದ ಒಬ್ಬ ವ್ಯಕ್ತಿ ಒಂದೇ ವೋಟ್ ಹಾಕೋಕ್ ಸಾಧ್ಯ. ಓಹ್, ಹಾಗೆ. ಕೇಳೋಕೆ ಪ್ರೋಸೆಸ್ ತುಂಬಾ ಸಿಂಪಲ್ ಆಗಿದೆ, ಕ್ಲಿಯರ್ ಆಗಿದೆ. ಸರಿ, ಈಗ ಈ ಮಷಿನ್ಗಳ ಬಳಕೆಯಿಂದ ಆಗಿರೋ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ನಮ್ಮ ಮಾಹಿತಿ ಪ್ರಕಾರ ಬಹಳಷ್ಟು ಅನುಕೂಲಗಳಿವೆ. ಬಹುಶಃ ಎಲೆಕ್ಷನ್ ಕಮಿಷನ್ಗೆ ಕೆಲಸ ಸುಲಭ ಆಗಿದೆ ಅನ್ನೋದೇ ಮೊದಲನೇ ಪಾಯಿಂಟ್ ಅನ್ಸುತ್ತೆ. ನಿಜಕ್ಕೂ ಆ ಹಳೆ ಸಿಸ್ಟಮಲ್ಲಿರ್ತಿದ್ದ ತಯಾರಿ ಇದೆಯಲ್ಲ, ಅದನ್ನೇ ನೆನಪಿಸ್ಕೊಂಡ್ರೆ ಇವಿಎಂಗಳು ತಂದಿರೋ ಬದಲಾವಣೆ ಇದೆಯಲ್ಲ, ಅದು ಅಪಾರ. ಹೌದು. ಮೂಲಗಳು ಹೇಳೋ ಹಾಗೆ ಕುಟ್ಯಾಂತರ ಬ್ಯಾಲೆಟ್ ಪೇಪರ್ಗಳನ್ನ ಪ್ರಿಂಟ್ ಮಾಡೋದು, ಅದನ್ನ ಸೇಫ್ ಆಗಿ ದೇಶದ ಮೂಲೆ ಮೂಲೆಗೆ ತಲುಪಿಸೋದು, ಪ್ರತಿ ಬೂತ್ಗೆ ಸರಿಯಾಗಿ ಹಂಚೋದು, ಇದೆಲ್ಲ ದೊಡ್ಡ ಕೆಲಸವಾಗಿತ್ತು. ಊಹಿಸ್ಬೋದು. ಅದಕ್ಕೆ ಹೋಲಿಸಿದ್ರೆ ಇವಿಎಂಗಳನ್ನ ರೆಡಿ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಮ್ಯಾನೇಜ್ ಮಾಡೋದು ತುಂಬಾ ಸುಲಭ. ಅಲ್ಲಿರೋ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡೋಕು ಕಡಿಮೆ ಟೈಮ್ ಸಾಕು. ಹೌದು. ಇದನ್ನ ದೊಡ್ಡ ಸ್ಕೇಲ್ನಲ್ಲಿ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಮೇಲಿದ್ದ ಆ ಆಪರೇಷನಲ್ ಬರ್ಡನ್, ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸಿಟಿ ಎಲ್ಲ ತುಂಬಾ ಕಡಿಮೆ ಆಗಿದೆ. ಇದು ಆಡಳಿತದ ದೃಷ್ಟಿಯಿಂದ ದೊಡ್ಡ ಅನುಕೂಲ ಆಯಿತು. ಈಗ ವೋಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ನೀವು ಮೊದಲೇ ಹೇಳಿದ ಹಾಗೆ ವೋಟ್ ಹಾಕೋ ಪ್ರೋಸೆಸ್ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಖಂಡಿತ. ಇದು ವೋಟರ್ ಟರ್ನ್ಔಟ್ ಮೇಲೆ ಏನಾದ್ರೂ ಪರಿಣಾಮ ಬೀರಿದೆಯಾ? ಖಂಡಿತವಾಗ್ಲೂ ಬೀರಿದೆ. ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಪ್ರೋಸೆಸ್ ಎಷ್ಟು ಈಸಿ ಇರುತ್ತೋ ಅಷ್ಟು ಜನ ಜಾಸ್ತಿ ವೋಟ್ ಮಾಡೋಕೆ ಮುಂದೆ ಬರ್ತಾರೆ. ವಿಶೇಷವಾಗಿ ಓದೋಕೆ ಬರೆಯೋಕೆ ಬರ್ದೇ ಇರೋರು ಅಥವಾ ಕಡಿಮೆ ಓದಿರೋರಿಗೆ ಆ ಉದ್ದ ಬ್ಯಾಲೆಟ್ ಪೇಪರಲ್ಲಿ ತಮ್ಮ ಕ್ಯಾಂಡಿಡೇಟ್ ಹುಡುಕಿ ಕರೆಕ್ಟಾಗಿ ಸ್ಟ್ಯಾಂಪ್ ಹಾಕೋದು ಕನ್ಫ್ಯೂಸಿಂಗ್ ಆಗಿರುತ್ತೆ. ಹೌದು, ಅದು ನಿಜ. ಆದ್ರೆ ಇಲ್ಲಿ ಚಿಹ್ನೆ ನೋಡಿ ಬಟನ್ ಒತ್ತೋದಷ್ಟೇ. ಕಂಪ್ಯಾರಿಟಿವ್ಲಿ ತುಂಬಾ ಸುಲಭ. ಇದು ವೋಟಿಂಗ್ ಅನ್ನ ಹೆಚ್ಚು ಇನ್ಕ್ಲೂಸಿವ್ ಮಾಡುತ್ತೆ, ಎಲ್ಲರನ್ನೂ ಒಳಗೊಳ್ಳುತ್ತೆ. ಸಿಂಪ್ಲಿಸಿಟಿ ಜೊತೆಗೆ ಸ್ಪೀಡ್ ವಿಷಯನೂ ಇದೆಯಲ್ಲ. ನಮ್ಮ ಮಾಹಿತಿ ಪ್ರಕಾರ ಪ್ರತಿ 5 ಸೆಕೆಂಡಿಗೆ ಒಬ್ರು ವೋಟ್ ಮಾಡಬಹುದು ಅಂತ ಇದೆ. ಇದು ನಿಜವಾಗ್ಲೂ ಫಾಸ್ಟ್. ಹೌದು. ಆ ವೇಗದಿಂದ ಏನಾಗುತ್ತೆ ಅಂದ್ರೆ ಬೂತ್ಗಳ ಮುಂದೆ ಆ ಉದ್ದ ಕ್ಯೂ ನಿಲ್ಲೋದಿದೆಯಲ್ಲ, ಅದು ಗಣನೀಯವಾಗಿ ಕಮ್ಮಿಯಾಗಿದೆ. ವೋಟಿಂಗ್ ಬೇಗ ಮುಗಿಯೋದ್ರಿಂದ ವೋಟರ್ಸ್ಗೂ ಸುಸ್ತು ಕಮ್ಮಿಯಾಗುತ್ತೆ, ಮತ್ತೆ ಓವರಾಲ್ ಆಗಿ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇದು ಕೂಡ ಇಂಡೈರೆಕ್ಟ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋಕೆ ಒಂದು ಕಾರಣ ಆಗಿರಬಹುದು. ಸರಿ, ಸಿಂಪ್ಲಿಸಿಟಿ, ಸ್ಪೀಡ್ ಆಯ್ತು. ಇನ್ನೊಂದು ತುಂಬಾ ಮಾತಾಡೋ ವಿಷಯ ಅಂದ್ರೆ ರಿಸೋರ್ಸ್ ಸೇವಿಂಗ್ಸ್. ಪೇಪರ್ ಯೂಸ್ ಇಲ್ಲದಿರೋದು ದೊಡ್ಡ ವ್ಯತ್ಯಾಸ ತಂದಿರಬೇಕಲ್ಲ? ಇದು ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು. ಭಾರತದಷ್ಟು ದೊಡ್ಡ ದೇಶದಲ್ಲಿ ಒಂದು ಜನರಲ್ ಎಲೆಕ್ಷನ್ಗೆ ಎಷ್ಟು ಪೇಪರ್ ಬೇಕಾಗ್ತಿತ್ತು ಅಂತ ಊಹಿಸ್ಕೊಳ್ಳಿ. ಸಾವಿರಾರು ಟನ್ಗಟ್ಲೆ. ಅಬ್ಬಾ. ಅದನ್ನ ಪ್ರಿಂಟ್ ಮಾಡೋಕೆ ಇಂಕ್, ಅದನ್ನ ಸಾಗ್ಸೋಕೆ ಸ್ಟೋರ್ ಮಾಡೋಕೆ ಆ ಖರ್ಚಿದೆಯಲ್ಲ, ಅದು ಅಸಾಧ್ಯವಾಗಿತ್ತು. ಇವಿಎಂಗಳು ಈ ಖರ್ಚನ್ನ ಆಲ್ಮೋಸ್ಟ್ ಝೀರೋಗೆ ತಂದಿವೆ. ಇದರ ಇನ್ನೊಂದು ಮುಖ್ಯವಾದ ಆಯಾಮ ಅಂದ್ರೆ ಪರಿಸರದ ಮೇಲಿನ ಪರಿಣಾಮ. ಸಾವಿರಾರು ಟನ್ ಪೇಪರ್ ಅಂದ್ರೆ ಸಾವಿರಾರು ಮರಗಳನ್ನ ಕಡಿಬೇಕು. ಹೌದು, ನಿಜ. ಇವಿಎಂ ಬಳಸೋದ್ರಿಂದ ನಾವು ಅಷ್ಟು ಮರಗಳನ್ನ ಉಳಿಸ್ತಾ ಇದೀವಿ. ಇದು ನಿಜವಾಗ್ಲೂ ಎಕೋ ಫ್ರೆಂಡ್ಲಿ ಸ್ಟೆಪ್. ಖರ್ಚು ಮತ್ತು ಪರಿಸರದ ಮೇಲಿನ ಪಾಸಿಟಿವ್ ಇಂಪ್ಯಾಕ್ಟ್ ನಿಜಕ್ಕೂ ಗಮನಾರ್ಹ. ಈಗ ಆಕ್ಯುರಸಿ ಬಗ್ಗೆ ಬರೋಣ. ಹಳೆ ಸಿಸ್ಟಮ್ನಲ್ಲಿ ಇನ್ವ್ಯಾಲಿಡ್ ವೋಟ್ಸ್ ಪ್ರಾಬ್ಲಮ್ ಇವಿಎಂನಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ? ಹೌದು, ಇದು ಇವಿಎಂನ ಒಂದು ದೊಡ್ಡ ಶಕ್ತಿ. ನಾವು ಮೊದಲೇ ಮಾತಾಡಿದ ಹಾಗೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನಲ್ಲಿ ವೋಟರ್ಸ್ ಮಾಡೋ ಚಿಕ್ಕ ತಪ್ಪುಗಳಿಂದ, ಸರಿಯಾಗಿ ಸ್ಟ್ಯಾಂಪ್ ಮಾಡದೇ ಇರೋದು, ಎರಡೆರಡು ಕಡೆ ಹಾಕೋದು, ಅಥವಾ ಪೇಪರ್ ಹಾಳಾಗೋದ್ರಿಂದ ಲಕ್ಷಾಂತರ ವೋಟ್ಗಳು ಇನ್ವ್ಯಾಲಿಡ್ ಆಗ್ತಿದ್ವು. ಇದು ಕೆಲವೊಮ್ಮೆ ಎಲೆಕ್ಷನ್ ರಿಸಲ್ಟ್ ಮೇಲೂ ಪರಿಣಾಮ ಬೀರ್ತಿತ್ತು, ಗೊತ್ತಾ? ಹೌದು. ಇವಿಎಂನಲ್ಲಿ ಹಾಗಲ್ಲ. ನೀವು ಒಂದು ಬಟನ್ ಒತ್ತಿದ್ರೆ ಆ ವೋಟ್ ಡೈರೆಕ್ಟ್ ಆಗಿ ಆ ಕ್ಯಾಂಡಿಡೇಟ್ಗೆ ಗ್ಯಾರಂಟಿಯಾಗಿ ರೆಕಾರ್ಡ್ ಆಗುತ್ತೆ. ಒಂದು ಬಟನ್, ಒಂದು ವೋಟ್. ಇಲ್ಲಿ ಕನ್ಫ್ಯೂಷನ್ಗೂ ಅಥವಾ ಇನ್ವ್ಯಾಲಿಡ್ ಆಗೋಕೆ ಚಾನ್ಸೇ ಇಲ್ಲ.
ಇದ್ರಿಂದ ಹಾಕಿದ ಪ್ರತಿ ವೋಟು ಲೆಕ್ಕಕ್ಕೆ ಬರುತ್ತೆ ಅನ್ನೋದು ಗ್ಯಾರಂಟಿ. ಮತ್ತೆ ವೋಟ್ ಕೌಂಟಿಂಗ್ ಟೈಮ್ನಲ್ಲೂ ಮನುಷ್ಯರಿಂದಾಗೋ ತಪ್ಪುಗಳ ಸಾಧ್ಯತೆನೂ ಕಮ್ಮಿ ಆಗುತ್ತೆ. ಅಂದ್ರೆ ಚಲಾವಣೆಯಾದ ಪ್ರತಿ ವೋಟೂ ಸರಿಯಾಗಿ ಎಣಿಕೆಗೆ ಬರುತ್ತೆ. ಇದು ಡೆಮೋಕ್ರಸಿಗೆ ತುಂಬಾ ಮುಖ್ಯ. ಇದರ ಜೊತೆಗೆ ಸೆಕ್ಯೂರಿಟಿ ಬಗ್ಗೆನೂ ನಮ್ಮ ಮಾಹಿತಿ ಒತ್ತಿ ಹೇಳುತ್ತೆ. ಒಬ್ಬ ವ್ಯಕ್ತಿಗೆ ಒಂದೇ ವೋಟ್ ಸಾಧ್ಯ ಅನ್ನೋದು ನಕಲಿ ಮತದಾನದಂಥ ಅಕ್ರಮಗಳನ್ನ ತಡೆಯುತ್ತಾ. ಟೆಕ್ನಿಕಲಿ ಹೌದು. ನಾವು ಮೊದಲೇ ನೋಡಿದ್ವಲ್ಲ, ಕಂಟ್ರೋಲಿಂಗ್ ಯೂನಿಟ್ ಪೋಲಿಂಗ್ ಆಫೀಸರ್ ಹತ್ರ ಇರುತ್ತೆ. ಅವರು ಬ್ಯಾಲೆಟ್ ಬಟನ್ ಒತ್ತಿದ್ರೆ ಮಾತ್ರ ಬ್ಯಾಲೆಟಿಂಗ್ ಯೂನಿಟ್ ಆಕ್ಟಿವೇಟ್ ಆಗತ್ತೆ. ಒಬ್ರು ವೋಟ್ ಹಾಕಿದ ತಕ್ಷಣ ಅದು ಲಾಕ್ ಆಗತ್ತೆ. ಅದೇ ವ್ಯಕ್ತಿ ಮತ್ತೆ ಬಟನ್ ಒತ್ತಿದ್ರೆ ಏನೂ ಆಗಲ್ಲ. ಓಕೆ, ಇದ್ರಿಂದ ಥಿಯರಿಟಿಕಲಿ ಒಬ್ನೇ ವ್ಯಕ್ತಿ ಪದೇ ಪದೇ ವೋಟ್ ಹಾಕೋದು ಅಂದ್ರೆ ಇಂಪರ್ಸನೇಷನ್ ಅಥವಾ ಗುಂಪಾಗಿ ಬಂದು ಬೂತ್ ಕ್ಯಾಪ್ಚರ್ ಮಾಡಿ ಬೇಕಾಬಿಟ್ಟಿ ವೋಟ್ ಹಾಕೋದು, ಇದೆಲ್ಲ ಟೆಕ್ನಿಕಲಿ ಸಾಧ್ಯವಿಲ್ಲ. ಅರ್ಥ ಆಯ್ತು. ಇದು ಎಲೆಕ್ಷನ್ ಪ್ರಾಸೆಸ್ನ ಒಟ್ಟಾರೆ ಕ್ರೆಡಿಬಿಲಿಟಿಯನ್ನ ಹೆಚ್ಚಿಸಕ್ಕೆ ಹೆಲ್ಪ್ ಮಾಡಿದೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಜೊತೆಗೆ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ನಲ್ಲೂ ದೊಡ್ಡ ಬದಲಾವಣೆ ಆಗಿದೆ ಅಂತಲ್ಲ, ಫಲಿತಾಂಶ ಬೇಗ ಸಿಗುತ್ತೆ ಅಂತ. ನಿಜಕ್ಕೂ ಇದು ಇವಿಎಂ ತಂದಿರೋ ಇನ್ನೊಂದು ದೊಡ್ಡ ರೆವಲ್ಯೂಷನರಿ ಚೇಂಜ್. ಹಳೆ ಸಿಸ್ಟಮ್ನಲ್ಲಿ ಆ ಬ್ಯಾಲೆಟ್ ಬಾಕ್ಸ್ ಓಪನ್ ಮಾಡಿ, ಪೇಪರ್ಗಳನ್ನ ಸಾರ್ಟ್ ಮಾಡಿ, ಬಂಡಲ್ ಮಾಡಿ, ಆಮೇಲೆ ಒಂದೊಂದಾಗಿ ಕೌಂಟ್ ಮಾಡಿ ಅದನ್ನ ಬರ್ದಿಟ್ಟು ಅಬ್ಬಾ. ಹೌದು, ತುಂಬಾ ಲಿಬರಿಯಸ್ ಪ್ರಾಸೆಸ್ ಅದು. ಅದಕ್ಕೆ ದಿನಗಟ್ಲೆ, ಕೆಲವೊಮ್ಮೆ ವಾರಾನುಗಟ್ಲೆ ಬೇಕಾಗ್ತಿತ್ತು. ಆ ಟೈಮಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರೂಮರ್ಸ್, ಜನರಲಿ ಟೆನ್ಷನ್ ಎಲ್ಲ ಇರ್ತಿತ್ತು. ನಿಜ. ಇವಿಎಂನಲ್ಲಿ ಏನಾಗುತ್ತೆ ಅಂದ್ರೆ, ಕೌಂಟಿಂಗ್ ಸೆಂಟರ್ನಲ್ಲಿ ಕಂಟ್ರೋಲಿಂಗ್ ಯೂನಿಟ್ನಲ್ಲಿರೋ ರಿಸಲ್ಟ್ ಬಟನ್ ಒತ್ತಿದ್ರೆ ಸಾಕು, ಆ ಮಷೀನ್ನಲ್ಲಿ ಪ್ರತಿ ಕ್ಯಾಂಡಿಡೇಟ್ಗೆ ಎಷ್ಟು ವೋಟ್ ಬಂದಿದೆ ಅಂತ ತಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓ, ಅಷ್ಟು ಸಿಂಪಲ್? ಹೌದು. ಎಲ್ಲ ಮಷೀನ್ಗಳ ರಿಸಲ್ಟ್ ಅನ್ನ ಕೂಡಿಸಿ ಫೈನಲ್ ರಿಸಲ್ಟ್ ಅನ್ನ ಕೆಲವೇ ಗಂಟೆಗಳಲ್ಲಿ ಅನೌನ್ಸ್ ಮಾಡಬಹುದು. ವಾವ್! ಇದು ಬೇಗ ಸರ್ಕಾರ ರಚನೆ ಮಾಡಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಸ್ಟೆಬಿಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಇವಿಎಂ ಅನ್ನೋದು ಜಸ್ಟ್ ಒಂದು ವೋಟಿಂಗ್ ಮೆಷಿನ್ ಅಲ್ಲ. ಖಂಡಿತ ಅಲ್ಲ. ಇದು ಕಂಟ್ರೋಲಿಂಗ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ ಅನ್ನೋ ಎರಡು ಭಾಗಗಳಿರೋ ಸಿಂಪಲ್ ಆದ್ರೂ ಸೆಕ್ಯೂರ್ ಆದ ಒಂದು ಸಿಸ್ಟಮ್. ನಮ್ಮ ಮಾಹಿತಿ ಪ್ರಕಾರ ಮುಖ್ಯವಾಗಿ ಇದು ಸ್ಪೀಡ್, ಅಕ್ಯುರೆಸಿ, ಖರ್ಚು ಮತ್ತೆ ರಿಸೋರ್ಸ್ ಸೇವಿಂಗ್ಸ್, ಎಕೋ ಫ್ರೆಂಡ್ಲಿನೆಸ್, ಯೂಸರ್ ಫ್ರೆಂಡ್ಲಿನೆಸ್ ಅಂದ್ರೆ ವೋಟರ್ಸ್ಗೂ ಸಿಬ್ಬಂದಿಗೂ ಸುಲಭ, ಸೆಕ್ಯೂರಿಟಿ ಮತ್ತು ಬೇಗ ರಿಸಲ್ಟ್ ಕೊಡೋದು, ಹೀಗೆ ತುಂಬಾ ಇಂಪಾರ್ಟೆಂಟ್ ಆದ ಅನುಕೂಲಗಳನ್ನ ತಂದಿದೆ. ಖಂಡಿತವಾಗಿ. ಈ ಟೆಕ್ನಾಲಜಿ ಭಾರತದಂತಹ ದೊಡ್ಡ ಕಾಂಪ್ಲೆಕ್ಸ್ ಡೆಮಾಕ್ರಸಿಯಲ್ಲಿ ಎಲೆಕ್ಷನ್ ನಡೆಸೋ ರೀತಿಯನ್ನೇ ಫಂಡಮೆಂಟಲಿ ಚೇಂಜ್ ಮಾಡಿದೆ. ಹೆಚ್ಚು ಎಫಿಷಿಯೆಂಟ್, ಸ್ವಲ್ಪ ಮಟ್ಟಿಗೆ ಪಾರದರ್ಶಕ ಮತ್ತು ಮೊದಲಿಗಿಂತ ಹೆಚ್ಚು ನಂಬಿಕೆಗೆ ಅರ್ಹ ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿವೆ ಅಂತ ನಮ್ಮ ಮಾಹಿತಿ ಸ್ಪಷ್ಟವಾಗಿ ಹೇಳುತ್ತೆ. ಈ ಯಂತ್ರಗಳು ದಕ್ಷತೆ ಮತ್ತು ನಿಖರತೆಯಲ್ಲಿ ಇಷ್ಟೆಲ್ಲ ಅನುಕೂಲಗಳನ್ನು ಕೊಡುತ್ತವೆ ಅನ್ನೋದು ನಮ್ಮ ಮೂಲಗಳಿಂದ ಸ್ಪಷ್ಟವಾಗಿದೆ. ಹೌದು. ಹಾಗಿದ್ರೂ ಯಾವುದೇ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ನಲ್ಲಿ ಅದರ ಟೆಕ್ನಿಕಲ್ ಕೆಪಾಸಿಟಿ ಆಚೆಗೆ ಒಂದು ವಿಷಯ ಯಾವಾಗ್ಲೂ ಇರುತ್ತೆ. ಏನದು? ಅಂದ್ರೆ ಈ ದಾಖಲೆಗಳಲ್ಲಿ ಹೇಳಿರೋ ಅನುಕೂಲತೆಗಳನ್ನ ಮೀರಿ ಇಂತಹ ಸಿಸ್ಟಮ್ಗಳ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ನಿರಂತರವಾಗಿ ಗ್ಯಾರಂಟಿ ಮಾಡ್ಕೊಳ್ಳೋಕೆ ನಮ್ಮ ಸಮಾಜದಲ್ಲಿ ಅಥವಾ ತಜ್ಞರ ನಡುವೆ ಯಾವ ರೀತಿಯ ಚರ್ಚೆಗಳು ಅಥವಾ ಪರಿಗಣನೆಗಳು ಇನ್ನೂ ಅಗತ್ಯ ಇರಬಹುದು. ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಹೌದು. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತಲ್ವಾ? ಬಹುಶಃ ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಹೋದ ಹಾಗೆ ಜನರ ನಂಬಿಕೆಯನ್ನ ಕಾಪಾಡ್ಕೊಳ್ಳೋಕೆ ಮತ್ತು ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ನಿರಂತರವಾದ ಒಂದು ಮಾತುಕತೆ, ಪರಿಶೀಲನೆ ನಡೀತಾನೆ ಇರ್ಬೇಕಾಗತ್ತೇನೋ.